ಎಲ್ಲರಿಗೂ ನಮಸ್ಕಾರ. ಈ ಪ್ರಪಂಚದಲ್ಲಿ ಇರತಕ್ಕಂತ ನಾವೆಲ್ಲರೂ ಮಗ ಪುರುಷರೇ. ಯಾಕೆಂದ್ರೆ ಈ ಜಗತ್ತು ಒಂದಕ್ಕೊಂದು ಚೈನ್ ಲಿಂಕ್ ತರ. ಈ ಮೋಟರ್ ಬೈಕ್ ನಲ್ಲಿ ಚೈನ್ ಇದೆಯಲ್ಲ, ಅದು ಒಂದಕ್ಕೊಂದು ಪಿನ್ ಜಾಯಿಂಟ್ ಆಗಿ ಲಿಂಕ್ ಇಂದ ವೀಲ್ ನ ತಿರುಗಿಸ್ತಾರೆ. ಹಾಗೆ ಜಗತ್ತು ಫುಲ್ಲ ಸರ್ವರು ನಮ್ಮವರೇ. ಈ ಪ್ರಪಂಚ ಹುಟ್ಟಿದ್ರಿಂದ ಇವತ್ತು ತಂಗ ಈ ಪ್ರಪಂಚ ಹೇಗೆ ಹುಟ್ಟಿದಂತೆ ನಾವು ಬರ್ದಿದ್ದೇನೆ. ನೀವು ನಮ್ದು ಯೂಟ್ಯೂಬ್ ನಲ್ಲಿ ವೆಬ್ಸೈಟ್ ನಲ್ಲಿ ಇದೆ, www.annapurneswar.in ವೆಬ್ಸೈಟ್ ನಲ್ಲಿ ನೋಡಿದ್ರೆ ಈ ಜಗತ್ತು ಹೆಂಗ್ ಫಸ್ಟ್ ಹುಟ್ಟಿದಂತೆ ಬರ್ದಿದ್ದೇನೆ. ನೀರಿಂದ ಹೇಗಾಗಿ ಈ ಜಗತ್ತು ಉತ್ಪಾದನೆ ಆಯ್ತು ಅಂತ ಬರ್ದಿದ್ದೀನಿ. ಈಗ ಏನ್ ಹೇಳ್ತಿದ್ರೆ, ಈ ನೀರಿಂದ ಹುಳುಗಳು ಬೆಳೆದಿರುತ್ತೆ. ಹುಲ್ಲಿಗಳಿಂದ ಹುಳ್ಳಿ ಯಾವಾಗ ಹುಟ್ಟಿತ್ತು, ಅದರಿಂದ ನಮ್ಗೆ ಆಹಾರ ದನಗಳೆಲ್ಲ ಮೇಯ್ದು, ದನ ಕುರಿಗಳೆಲ್ಲ ಮೇಯ್ದು, ಅದರಿಂದ ನಾವು ಫಸ್ಟ್ ಆಹಾರ ಹುಲ್ಲಿಂದಲೇ ನಾವು ಬೇಯಿಸಿ ಫಸ್ಟ್ ಅನ್ನವಾಗಿ ಉಪಯೋಗ ಮಾಡ್ಕೊಂಡ್ವಿ. ನಂತರ 1 by 1 ಅಕ್ಕಿಗೆಲ್ಲ ಕಂಡಿಡಿದ್ವಿ. ಪ್ರಪಂಚದಲ್ಲಿ ನಾವೇ ಎರಡನೇವರು. ಭಾರತದಲ್ಲಿ ಈ ಪ್ರಪಂಚದಲ್ಲಿ ಸುಮಾರು 60 ದೇಶಗಳ ಹೆಚ್ಚಿಗೆ ಇರುತ್ತೆ. ಅದರಲ್ಲಿ ನಾವು ಎರಡನೇವರು, ಭಾರತವ್ರು ಎರಡನೇವರು, ಚೈನಾದವ್ರು ಮೂರನೇವರು. ಈಗ 1 by 1 ಒಂದೊಂದು ದೇಶಗಳು ಹೇಗೆ ಬೆಳೆದಿದೆ ಅಂತೇಳಿ ಹೇಳ್ತಾ ಇರ್ತೀನಿ. ಆ ಜನರಿಗೆ ಇಂಥ ಪವಿತ್ರವಾದ ದೇಶದಲ್ಲಿ ಕೆಲವು ಸೈಂಟಿಸ್ಟ್ ಕೊಟ್ಟಿರೋ ಕೊಡುಗೆ ನಾನು ಮರೆಯಂಗಿಲ್ಲ. ಯಾಕೆಂದ್ರೆ ವೀಲ್ ಕಂಡಿಡಿದಾರೆ ನೋಡಿ. ಆ ವೀಲ್ನ ನಾವು ಅಸ್ಟ್ರಾಲಜಿನಲ್ಲಿ ವೀಲ್ ನಾವು ಉಪಯೋಗ ಮಾಡಿದ್ದು ಹಾಕಿದ್ವಿ ನೋಡಿ, ಹಾಕಿದ್ವಿ. ಅದನ್ನ ನೋಡಿ ತಿಳ್ಕೊಬೋದು. ಈ ಜಗತ್ತಿನಲ್ಲಿ ಫಸ್ಟ್ ಹುಲ್ಲಿಂದ ಊಟ ಸಿಕ್ಕಿದಕ್ಕೆ ಮಾಡಿದ್ದಾರೆ ಒಂದು. ಎರಡನೇದು ವೀಲ್ ಕಂಡಿಡಿದ್ದಾರೆ. ವೀಲಿಂದ ಎಲ್ಲಾ ಕಡೆಯಿಂದ ನಾವು ಮೂವ್ಮೆಂಟ್ ಮಾಡಕ್ಕೆ ಹೋಗಿ ಬರಕ್ಕೆ ಪ್ರಪಂಚ ಎಲ್ಲ. ಆ ವೀಲ್ ಎಲ್ಲಾ ಕಡೆನೂ ಯೂಸ್ ಆಗುತ್ತೆ. ಫ್ಲೈಟ್ ಇಂದ, ಟ್ರೈನ್ ಇಂದ, ಎಲ್ಲಾದ್ರೂ ವೆಹಿಕಲ್ ಇಂದ, ಎತ್ತಿನ ಗಾಡಿಯಿಂದ ಶುರು ಆಗಿ ಇವತ್ತು ಎಲ್ಲೋ ಇದಕ್ಕೂ ಆ ವೀಲ್ ಉಪಯೋಗ ಆಗುತ್ತೆ. ಮೂರನೇದು ಕರೆಂಟ್ ಕಂಡಿಡಿದ್ರು ಮಹಾಪುರುಷರು. ಈ ಕರೆಂಟ್ ಇಲ್ಲಂದ್ರೆ ಇವತ್ತು ನಾವು ರಾತ್ರಿನಲ್ಲಿನೂ ಹಗಲತ್ತಾಗಿರ್ತೀವಿ. ಆ ಕಂಡಿಡಿದ ಪುಣ್ಯಾತ್ಮ ನೀವು ಮರೆಯಂಗಿಲ್ಲ. ಎಷ್ಟೋ ಜನಕ್ಕೆ ಯಾರು ಕಂಡಿದ್ದಂತೆ ಕೆಲವ್ರು ಗೊತ್ತಿದ್ರೆ ಈ ಕಲಿಯುಗದಲ್ಲಿ ನಾವು ಅವರೆಲ್ಲ ತಿಳ್ಕೊಬೇಕು. ನಾಲ್ಕನೇದು ಇವತ್ತು ಸೈನ್ಸ್ ಇರುತ್ತಲ್ಲ, ಇವು ಮೂರು ಈ ಪ್ರಪಂಚ ಇರೋ ತನಕ ಮರೆಯಕ್ಕಲ್ಲ. ಅದ್ರ ಜೊತೆಗೆ ಇವತ್ತು ಟೆಕ್ನಾಲಜಿ ಅಂದ್ರೆ, ಟೆಕ್ನಾಲಜಿ ಎಲ್ಲೋ ಕೂತಿರೋದು ಎಲ್ಲೋ ಬೇಕಾದ್ರೆ ಹೋಗ್ಬೇಕು. ಚಂದ್ರಲೋಕೆಲ್ಲ ಹೋಗಿ ಬರ್ತಾ ಇದ್ರೆ ಅಂತ ಟೆಕ್ನಾಲಜಿಗಳು ಇವತ್ತು ಇನ್ನೂ ಅಡ್ವಾನ್ಸ್ ಬೇಕಾಗ್ತದೆ, ಮುಂದಕ್ಕಾಗುತ್ತೆ. ಇದು ಈ ಟೆಕ್ನಾಲಜಿ ಬೇಕಾದ್ರೆ ಬದಲಾವಣೆ ಆಗ್ಬೋದು. ನಾನು ಹೇಳಿದ್ದ 3 ಇದೆಯಲ್ಲ, ಊಟ ಮಾಡಿರೋದು, ಸಕ್ಕರೆ ಮೂವ್ ಆಗೋದು, ವಿದ್ಯುತ್ ಇರೋದು. ಇದರಿಂದ 4ನೇದು ಆಗ್ತದೆ ಸತರ್ಭುಜ ಅಂತ. ವಿನಾಯಕರಿಗೆ ನಾವು ಸತರ್ಭುಜ ಅಂತಾನು ಕರೀತಾ ಇದ್ವಿ. ಹಾಗೆ ಈ 4 ಒಳಗೆ ಜಗತ್ತಿರುತ್ತೆ. ಇಂಥ 4 ಅಂತ ಜಗತ್ತಿನಲ್ಲಿ ನಾವು ಏನಾಗ್ಬೋದು ಅಂತ ಯಾತಕ್ಕೆ ಹೇಳ್ತಾ ಇದ್ರೆ, ಈಗ ಮೀನದಲ್ಲಿ ಶನಿ ಇರ್ತಾನೆ. ಅವನು ಮೀನ ಅಂತ ಮೇಷ ಅಂತ ಋಷಭ 7.5 years ಆಗುತ್ತೆ. ಈ 7.5 years ನಲ್ಲಿ ಈ ಪ್ರಪಂಚದಲ್ಲಿ ಅಲ್ಲಲ್ಲಿ ವಾರ್ ಸ್ಟಾರ್ಟ್ ಆಗುತ್ತೆ, ಅಲ್ಲೆಲ್ಲಿ ನಡೀತಾರೆ. ಪೀಸ್ಫುಲ್ ಆಗಿ ಇರಕ್ಕಲ್ಲ. ಅದರಲ್ಲಿ ನಾವು ಭಾರತವ್ರು ಬಹಳ ಬುದ್ಧಿವಂತರು. ಪ್ರಪಂಚ ಎಲ್ಲ ಇನ್ನು ಮುಂದಕ್ಕೆ ನೋಡಿ, ಇವ್ರುಗಳು ಯಾರು ಇವರಲ್ಲಿ ಸುಲಭವಾಗಿ ಹಣ ಬಂದು ಇವರೆಲ್ಲ ಜೀವನದಲ್ಲಿ ನಮ್ಮ ದೇಶ ತರ ಆರಂಭದಿಂದ ಕಷ್ಟಪಟ್ಟು ಡೆವಲಪ್ ಮಾಡಿ ಅವರೆಲ್ಲ ಉದ್ಧಾರ ಆಗಿದ್ದಾರೆ. ಕೂಕ್ನಲ್ಲಿ ಲಾಟ್ರಿ ಹೊಡೆದಂಗ ಅವ್ರಿಗೆಲ್ಲ ದುಡ್ಡು ಕೆಲವುದೆಲ್ಲ ಸಿಕ್ಕಿ ಅವ್ರಿಗೆಲ್ಲ ಸಡನ್ ಆಗಿ ಶ್ರೀಮಂತ. ನಾವು ಬಿಗಿನಿಂಗ್ ಬಹಳ ಕಷ್ಟಪಟ್ಟು ಭಾರತದವರು. ಯಾಕೆಂದ್ರೆ ಭಾರತದಲ್ಲಿ ಒಂದೇ ರಾಮಾಯಣ, ಮಹಾಭಾರತ ಇದೆಲ್ಲ ಇದ್ದಿದ್ದು. ಅಂದ್ರೆ ನಮ್ಮಲ್ಲಿ ಧರ್ಮ ರೀತಿ ಹೆಚ್ಚಿಗೆ ಇತ್ತು. ಆ ಧರ್ಮ ರೀತಿನ ದುರುಪಯೋಗ ಮಾಡಿ ಇವತ್ತು ಕಾನೂನು ಅಧಿಕಾರದಿಂದ ಅವ್ರುಗಳು ದುರುಪಯೋಗ ಮಾಡ್ತಾರೆ. ನಮ್ಮಲ್ಲಿ ಇರತಕ್ಕ ಸೌಲಭ್ಯನ ಅವರು ಕಲ್ತಿರೋ ವಿದ್ಯೆಯಿಂದ ಆ ಟೇಬಲ್ ಮೇಲೆ ಇಟ್ಬಿಟ್ರೆ ರಿಮೂವ್ ಮಾಡಕ್ ಬಿಡೋದಿಲ್ಲ. ಯಾಕೆಂದ್ರೆ ಅವ್ರಿಗೆ
ಈ ಜಗತ್ನಲ್ಲಿ ನಾವು ಸುಖ ಇತ್ತು ತೊಂದರೆ ಕೊಡ್ತಾ ಇರ್ತಾರೆ. ಕಾನೂನಿನಲ್ಲಿ ಆಗ್ಲಿ, ಅಧಿಕಾರದಾಗ್ಲಿ, ನಮ್ಮಿಂದ ಅವರು ಸರ್ಕಾರದ ಲಾಭ ಪಡ್ಕೊಂಡು ನಮಗೆ ಕುಡಿತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ಈ ದುರುಪಯೋಗದಿಂದ ಮಾಡೋದಲ್ಲ, ಈಗ ನೋಡಿ ಜಗತ್ತು ಏನಾಗ್ತದೆ ಅದನ್ನ ನೀವು ಅರ್ಥ ಮಾಡಿ ತಿಳ್ಕೊಳ್ಳಿ. ನಮ್ ಕಣ್ಮುಂದೆನೆ ಎಂತೆಂತ ಮಹಾಪುರುಷರು ಎಂತೆಂತವರೆಲ್ಲ ದೇಶ ಆಗಿರೋರು ಏನೇನು ಬಿಲ್ಡಿಂಗ್ ಎಲ್ಲ ಏನೇನಾಗುತ್ತೆ ಅದು ನೋಡಿ ಆದ್ರೂ ನಾವು ಇನ್ನು ಮುಂದಕ್ಕೆ ಜಗತ್ತಿನಲ್ಲಿ ತಪ್ಪು ಮಾಡಕ್ಕೆ ತಿಳ್ಕೋಬೇಕು. ಈ ಜಗತ್ತು ಪ್ರಕೃತಿಯನ್ನ ನಾವು ಹಾಳು ಮಾಡಬಾರ್ದು. ಮನುಷ್ಯನಾಗಿ ರೆಸ್ಪೆಕ್ಟ್ ಕೊಟ್ಟು ಅವನಿಗೆ ಏನೇನು ಸೌಲಭ್ಯ ಬೇಕು ಅದನ್ನ ತಕ್ಷಣ ಮಾಡ್ಬಿಟ್ಟು ಅವನಿಗೆ ತೊಂದರೆ ಕೊಡಬಾರ್ದು. ಯಾಕಂದ್ರೆ ಎನಿ ಟೈಮ್ ಲೈಫ್ ಪರ್ಮನೆಂಟ್ ಅಲ್ಲ, ಇದನ್ನ ನಾವು ತಿಳ್ಕೊಬೇಕು. ಇದನ್ನು ತಿಳಿದ್ರೆ ಪರ್ಮನೆಂಟ್ ಇಲ್ಲ ಅಂತ ಯಾರು ಒಬ್ಬ ತಿಳಿತಾನೋ ಅವನ ಟೇಬಲ್ ಮೇಲೆ ಯಾವ್ದೊಂದು ಪೇಪರ್ ಇಟ್ಟಿರಲ್ಲ, ನೀಟಾಗಿ ಇಟ್ಕೊತಾರೆ. ತಕ್ಷಣ ಇದು ಮಾಡಿ ಕೋರ್ಟ್ ಕಚೇರಿ ಯಾವ್ದೊಂದನ್ನು ತಲ್ಲಲ್ಲ ಅವರು ತೆಗೆದ ತಕ್ಷಣ ಮಾಡಿ ಜಗನಕ್ಕೆ ಸಂತೋಷ ವಿಸ್ತರಿಸ್ತಾ ಇರ್ತಾರೆ. ಅವರೆಲ್ಲ ಅನ್ನದಾತಗಳು. ಅವ್ರು ಮಾಡಿದ ಇದನ್ನ ನಾವು ಅನುಭವಿಸಿ ಹಾಳು ಮಾಡುತ್ತಂತ ಭಾವನೆ ಇರಲ್ಲ. ಎಲ್ಲಾ ಡಿಪಾರ್ಟ್ಮೆಂಟ್ ಕರೆಕ್ಟಾಗಿ ಕೆಲಸ ಮಾಡಿ ದೇಶವನ್ನು ಮೋದಿ ತರ ಸ್ವಾಮಿ ನಮ್ಮ ದೇಶಕ್ಕೆ ಸಿಕ್ಕಿರೋರು ವಿವೇಕಾನಂದ ನಂತರ ಸಿಕ್ಕಿರೋರು ನಮ್ಮ ಮೋದಿಜಿಯವರು ಯಾವೊಂದು ಕೆಲಸನೂ ಬಹಳ ಸೂಕ್ತಾಗಿ ಮಾಡಿ ಜನಗಳನ್ನ ಸಂತೋಷ. ಅವ್ರ ಟೀಮ್ ಇದೆಲ್ಲ ಅವರು 9 ನವಗ್ರಹಗಳು ಇರ್ತಾರ. ನವಗ್ರಹ ಹಾಗೆ ವರ್ಕ್ ಆಗುತ್ತಾವೆ ಆ ಟೀಮ್ಗಳು. ಈ ಪ್ರಪಂಚದಲ್ಲಿ 78 ವರ್ಷದಿಂದ ಯಾರು ಇರ್ತಾರ ಅಚೀವ್ಮೆಂಟ್ ಮಾಡಿ ಜನಗಳಿಗೆ ತಕ್ಷಣಕ್ಕೆ ಸಹಾಯ ಮಾಡಂತವ್ರು ಇಷ್ಟ ತನಕ ಗೊತ್ತಿಲ್ಲ. ಇನ್ ಮುಂದಕ್ಕೆ ಇವ್ರನ್ನ ನೋಡಿ ಕಾಪಿ ಹೊಡೆದ ಬರ್ಬೋದು. ಯಾಕಂದ್ರೆ ಈಗ ಇನ್ ಮುಂದೆ ಜನಗಳನ್ನ ಅವೇರ್ನೆಸ್ ತುಂಬಾ ಬುದ್ಧಿವಂತನ ಮಾಡ್ಬೇಕು. ಜನಗಳಿಗೆ ತೊಂದರೆ ಕೊಡಬಾರ್ದು. ಅವರ ಕರೆಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇವತ್ತು ಎಂತ ಸೈನ್ಸ್ ಉದ್ಧಾರ ಆಗುತ್ತೆ. ಇದು ಫಾಲೋ ಮಾಡಿ ನಡ್ಕೊಂಡ್ರೆ ಜಗತ್ತು ಸಂತೋಷ ಆಗೋದು, ನಾವು ಸಂತೋಷ ಆಗಿದ್ದು, ನಿಮ್ಗೆಲ್ಲಾ ಸಂತೋಷ. ಯಾವೊಂದ್ ಕಡೆನೂ ಯಾವೊಂದು ಪ್ರಾಬ್ಲಮ್ ಇರಲ್ಲ. ಆ ಪ್ರಾಬ್ಲಮ್ ಕ್ವಿಕ್ ಆಗಿ ಕ್ಯೂರ್ ಮಾಡಿ ಅವನು ಹ್ಯಾಪಿಯಾಗಿರಕ್ಕೆ ಎಷ್ಟು ವರ್ಷ ಬಾಳ್ತಾನೆ. ಆ ಬಾಳ ಈ ತಕರಾರಿನಲ್ಲಿ ಸಿಗಾಕೊಂಡು ಅವನ ಜೀವನ ಎಲ್ಲ ಸಫರ್ ಪಡ್ತಾರೆ. ಏನ್ ಸುತ್ತ ಅದೇ ತರ ರೆಸ್ಪೆಕ್ಟ್ ವಿದ್ಯಾವಂತ ಎಷ್ಟು ಕಷ್ಟಪಟ್ಟು ರಾತ್ರಿ ಆಗಲು ದುಡಿದು ಓದಿ ಇರ್ತಾನೆ, ಅವ್ನಿಗೆ ಮರ್ಯಾದೆ ಇರಲ್ಲ. ಯಾಕೆಂದ್ರೆ ಅವನು ಒಂದು ಟ್ರಾಫಿಕ್ ನಲ್ಲಿ ಅವ್ನು ಹೋಗಿ ಬರಕ್ಕೆ ಆಫೀಸ್ ಹೋಗಕ್ಕೆ 2 ಅವರ್ ಟ್ರಾವೆಲ್ ನಲ್ಲಿ ಇರುತ್ತೆ. ಅವನ ಇಂಥ ಟೆನ್ಷನ್ ಅಲ್ಲಿ ಹೋಗಿ ಆಫೀಸ್ ನಲ್ಲಿ ಏನ್ ಸಾಧ್ಯ ಉಂಟು. ಆದ್ರಿಂದ ಪ್ರತಿಯೊಬ್ಬನು ಅವನವನು ಹ್ಯಾಪಿ ಆಗಿರ್ಬೇಕಿದ್ರೆ ದೇಶದಲ್ಲಿ ನಾವು ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಟು ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು. ಆ ತರ ನಾವು ನಡ್ಕೊಂಡ್ರೆ ಯಾವೊಂದು ಪ್ರಾಬ್ಲಮ್ ಇರಲ್ಲ. ಜನಗಳು ಪೀಸ್ಫುಲ್ ಆಗಿರುತ್ತೆ. ನಾವು ಮನುಷ್ಯನಾಗಿ ಬಾಳೆ ಮರ್ಯಾದೆ ಕೊಟ್ರೆ ಈ ಜಗತ್ತು ಎಲ್ರಿಗೂ ಸೇಮ್ ಇರುತ್ತೆ. ಸೂರ್ಯ ಚಂದ್ರ ಬಡವನಿಂದ ಕೋಟೀಶ್ವರನಿಗೆ ಸೇಮ್ ಗಾಳಿ ಕೊಡ್ತದೆ, ಸೇಮ್ ನೆಲ ಇರುತ್ತೆ, ಸೇಮ್ ಇರುತ್ತೆ. ಮನುಷ್ಯ ಮಾತ್ರ ಭೇದ ಮಾಡಿ ಮನಸ್ಸಿನ ದುಃಖ ಮಾಡಿ ತೊಂದರೆಗೆ ಕೊಡಿಸ್ತಾ ಇರ್ತಾನೆ. ಅದು ಬದಲಾವಣೆ ಆದ್ರೆ ಈ ಪ್ರಪಂಚವಾಗಿ ಈಗ ನಡೀತಾ ಇರೋದೆಲ್ಲ ನಾವು ಇದ್ರ ಬಗ್ಗೆನೂ ವಾರ್ ಬಗ್ಗೆನೂ ಹೇಳಿದ್ವಿ. ನಾವು ಆಲ್ರೆಡಿ ಮುಂಚೆನೆ ವಾರ್ ಇನ್ ಮುಂದಿಗೆ ಏನಾಗುತ್ತೆ ಅಂತ ಹೇಳಿದ್ವಿ. ಇನ್ನೂ 7.5 years ಏನೇನಾಗ್ಬೋದು ಅಂತ ಹೇಳ್ತಾ ಇದ್ದೀನಿ. ತಾವು ನಮ್ಮ ಯೂಟ್ಯೂಬ್ ಅಲ್ಲಿ ತಿಳಿದ್ವಿ. ಯಾಕಂದ್ರೆ ಈ ಪ್ರಪಂಚ ಬಗ್ಗೆ ನೀವು ಅರ್ಥ ಆಗಿನ ಕೋಸ ಇಂಥ ಯೂಟ್ಯೂಬ್ ಅಲ್ಲಿ ಆಗ್ತಾ ಇದ್ವಿ. ನಾವು ಎಂತ ಬುದ್ಧಿವಂತರ ಇದ್ವು ಒಂದು ಕಾಲದಲ್ಲಿ. ಅದು ನೀವೆಲ್ಲಾರು ಅರ್ಥ ಮಾಡ್ಕೊಂಡು ನೀವುಗಳು ಬುದ್ಧಿವಂತರ ಆಗ್ಬೇಕು. ಈ ಬುದ್ಧಿವಂತ ಇನ್ ಮುಂದಕ್ಕೆ ಸರ್ಕಾರಿ ಕೆಲಸ ಆಗಲಿ ಯಾವ ಕೆಲಸದಲ್ಲಿನೂ ತಮ್ಮ ಕೆಲಸಗಳನ್ನ ತಕ್ಕಂತ ಜನಗಳಿಗೆ ತೊಂದರೆ ಇಲ್ಲದೆ ನಾಳೆ ಮಾಡೋದನ್ನ ಬಿಟ್ಟು ಇವತ್ತೇ ಮಾಡಿ ಈ ಜಗತ್ತು ಸುಂದರವಾಗಿರ್ಲಿ. ಎಲ್ಲಾರು ಒಂದು ನಮ್ಮವರೇ ಅಂತ ಭಾವನೆಯಿಂದ ಜಗತ್ತು ಉದ್ಧಾರ ಆಗಲಿ ಅಂತ ಮಾತಾಡೋದು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕಾರ. ಓಂ ಶಾಂತಿ.